ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು, ಅದಕ್ಕೆ ಎಲ್ಲೂ ಹೋಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತೊಂದು ನಮ್ಮ ತೋಟದ್ದೇ ವಿಡಿಯೋ ಮಾಡೋಣ ಅಂತ ಇವತ್ತು ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ನಮ್ಮ ತೋಟದಲ್ಲಿ ಏನೇನು ಕಾಣಿಸುತ್ತೆ, ಯಾವ ಥರ ಇದೆ ಅನ್ನೋದು ಮಾತ್ರ. ಆದಷ್ಟು ನೋಡಿ, ಲೈಕ್ ಮಾಡಿ, ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಿಮಗೊಂದು ತೋರಿಸ್ತೀನಿ. ಇದು ಪ್ರಾಣಿ ಪಕ್ಷಿಗಳಿಗೆ ಭಯಪಡಿಸುವಂತಹ ಎಕ್ವಿಪ್ಮೆಂಟ್ ಇದೆ. ರೈತರಿಗೆ ಸೆಕ್ಯೂರಿಟಿ ಆಫೀಸರ್ ಥರ ಕೆಲಸ ಮಾಡೋದಿದೆ ನೋಡಿ. ಇದೊಂದು ಬಾಟ್ಲು, ಇದು ಒಂದು ನೆಟ್ ಕಟ್ಟಿರ್ತೀರಿ. ಗಾಳಿ ಬಂದಾಗ ಇದು ಹಾರಾಡುತ್ತೆ ಗಾಳಿಗೆ. ಆಗ ಈ ನೆಟ್ಟು ಟನ್ 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 ಅಂತ ಹೊಡೆಯುತ್ತೆ. ಆಗ ಪ್ರಾಣಿ ಪಕ್ಷಿಗಳು ಈ ತೋಟದಲ್ಲಿ ಯಾರೋ ಇದ್ದಾರೆ ಅಂತ ಅಂದ್ಕೊಂಡು ಸ್ವಲ್ಪ ಈ ತೋಟದ ಹತ್ರದಿಂದ ದೂರ ಇರುತ್ತೆ. ಆ ಥರ ಏನಾದರೂ ಕಟ್ಟಿಲ್ಲ ಅಂತಂದರೆ ಗಿಣಿಗಳು ಎಲ್ಲ ಈ ಥರ ಬಂದು ಹಾಳು ಮಾಡುತ್ತೆ ತೋಟನ. ಅದಕ್ಕೋಸ್ಕರ ಇದು ಒಂದು ಸೆಕ್ಯೂರಿಟಿ ಆಫೀಸ್ ಥರ ಕೆಲಸ ಮಾಡುತ್ತೆ ರೈತರಿಗೆ. ಇದು ಒಂದು ಚಿಕ್ಕದಾಗಿ ಚೆಲ್ಲಿರುವಂತಹ ದಂಟು ಸೊಪ್ಪು. ಸುಮ್ಮನೆ ಒಂದು ಪಟದ ಥರ ಮಾಡಿ ಚೆಲ್ಲಿದಿರೋದು. ಇನ್ನೂ ಚಿಕ್ಕದಾಗಿದೆ. ಇನ್ನೊಂದು 10 ದಿನ ಕಿಲ್ಲೋ ಸ್ಟೇಜ್ಗೆ ಬರುತ್ತೆ. ಈ ಥರ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಚೆಲ್ಕೊಂಡಿದ್ದೀರಿ. ಉಳಿದ್ರೆ ಸಂತೆಗಳಿಗೆ ಹಾಕೋದು. ಇನ್ನೊಂದು ಸೊಪ್ಪಿದೆ ಅಲ್ಲಿ, ಇದು ಪಾಲಕ್ ಸೊಪ್ಪು ಅಂತ. ಇದು ಅಷ್ಟೇ ಇನ್ನೊಂದು 15 ದಿನ ಕಿಲ್ಲೋ ಸ್ಟೇಜ್ಗೆ ಬರುತ್ತೆ. ಪಾಲಕ್ ಸೊಪ್ಪು ಇದು ಅಷ್ಟೇ ಒಂದು ಪಟದ ಥರ ಚೆಲ್ಕೊಂಡಿದ್ರೆ ಮನೆಗೆ ಎಷ್ಟು ಬೇಕೋ ಅಷ್ಟು. ಈ ಗಿಡನ ಆಲ್ಮೋಸ್ಟ್ ಎಲ್ಲ ಜನ ನೋಡಿರ್ತೀರ, ಆದರೆ ನನಗೆ ಗೊತ್ತಿರೋಷ್ಟು ವಿಷಯನ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ಅಂದ್ಕೊಂಡಿರ್ತೀರ ನುಗ್ಗೆಕಾಯಲ್ಲಿ ತುಂಬ ಆರೋಗ್ಯಕ್ಕೆ ಬೇಕಾದ ಪೋಷಕಾಂಶಗಳಿದೆ ಅಂತ. ಆದರೆ ನುಗ್ಗೆಕಾಯಿಗಿಂತ ನುಗ್ಗೆ ಸೊಪ್ಪಲ್ಲಿ ತುಂಬ ಪೋಷಕಾಂಶ ಇದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ಥರದ ರೋಗಗಳಿಗೆ ಸಹ ಒಳ್ಳೆಯದು. ಎಲ್ಲರೂ ಹೇಳ್ತಾರೆ ಕ್ಯಾನ್ಸರ್ ಒಂದು ಕಾಯಿಲೆ ಗುಣಪಡಿಸಲಾಗದಂತಹ ಕಾಯಿಲೆ ಅಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ಇನ್ನೂ ಮೆಡಿಕಲಲ್ಲಿ ಕಂಡಿಡ್ದಿಲ್ಲ. ಆದರೆ ಇದನ್ನು ಈಗಲಿಂದನೇ ಸೇವಿಸ್ಕೊಂಬಂದರೆ ನುಗ್ಗೆ ಸೊಪ್ಪನ್ನ ಮುಂದೆ ಬರುವ ಕ್ಯಾನ್ಸರ್ನ ಇವಾಗಲೇ ತಡಿಬಹುದು. ಅಂತಹ ವಿಶೇಷ ಗುಣ ಇದರಲ್ಲಿದೆ. ಮತ್ತು ಇದರಲ್ಲಿ ತುಂಬ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ಆರೋಗ್ಯಕ್ಕೆ ಬೇಕಾಗಿರುವ ಪೋಷಕಾಂಶಗಳು ಎಲ್ಲ ಇದೆ. ನುಗ್ಗೆಕಾಯಿಗಿಂತ ನುಗ್ಗೆ ಸೊಪ್ಪಲ್ಲಿ ತುಂಬ ಆರೋಗ್ಯಕ್ಕೆ ಬೇಕಾದಂಥ ಪೋಷಕಾಂಶಗಳಿದೆ. ಸೊ ಅದರಿಂದ ನುಗ್ಗೆ ಸೊಪ್ಪನ್ನ ವಾರಕ್ಕೆ ಅಟ್ಲೀಸ್ಟ್ ಒಂದು ಸಲ ಆದರೂ ತಿನ್ನಿ. ಇದು ಕಳೆ ಕೀಳೋ ಮಿಷಿನ್ನು. ಇದರಲ್ಲಿ 2 ಎಕ್ವಿಪ್ಮೆಂಟ್ಸು. ಇದು ಪೂರ್ತಿ ಬುಡದ ಸಮೇತ ಕಳೆ ಕೀಳ್ತಾ ಇದೆ. ಆದರೆ ಇದು ಬುಡವರೆಗೂ ಕಳೆ ಕೀಳ್ತಾ ಇದೆ. ಇದು ಬೇರು ಸಮೇತ ಕೀಳುತ್ತೆ, ಇದು ಬುಡ ಸಮೇತ. ಒಂದ್ಸಲಿ ಡೆಮೋ ತೋರಿಸ್ತೀನಿ. ಇದೇನು
ಏನಕ್ಕೆ ಕಟ್ತಾ ಇರೋದು ಅಂತಂದರೆ ನಮ್ಮ ಹತ್ರ ಡ್ರೋನ್ ಇಲ್ಲ, ಅದಕ್ಕೋಸ್ಕರ ಈ ಫೋನ್ನೇ ಡ್ರೋನ್ ಥರ ಯೂಸ್ ಮಾಡ್ತಾಯಿದ್ವಿ. ಬಿಡು.